ಅತ್ತರೆ ನಾಟಕ ಆಡ್ತೀಯಾ ಅಂತಾರೆ, ನಕ್ಕರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ದರೆ ತಪ್ಪು ಒಪ್ಪಿಕೊಂಡಿದ್ದೀಯಾ ಅಂತಾರೆ, ಮಾತನಾಡಿದರೆ ಕೆಟ್ಟವರು ಅಂತಾರೆ, ಮಾತನಾಡದಿದ್ದರೆ ಅಹಂಕಾರಿ ಅಂತಾರೆ, ಬದುಕಿದ್ದರೆ ಯಾವಾಗ ಸಾಯ್ತಾರೋ ಅಂತಾರೆ, ಸತ್ತರೆ ಪಾಪ ಅಂತಾರೆ. ನೀನು ಏನು ಮಾಡಿದರೂ ಮಾತನಾಡುವವರು ಮಾತನಾಡಿಯೇ ಮಾತನಾಡುತ್ತಾರೆ. ಆದ್ದರಿಂದ ಜನರು ಏನು ಹೇಳುತ್ತಾರೆ ಎಂಬುದನ್ನು ಬಿಟ್ಟು ನಿನ್ನ ಮನಸ್ಸಿಗೆ ಸರಿಯಾದ ದಾರಿಯಲ್ಲಿ ನಿನ್ನ ಇಷ್ಟದಂತೆ ಬದುಕು. ಯಾರಲ್ಲಿ ಕೋಪ ಮತ್ತು ಅಹಂಕಾರ ಎಂಬ ಎರಡು ಗುಣಗಳಿರುತ್ತವೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ. ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು. ಬೇರೆಯವರನ್ನು ಬೈಯುವಾಗ ತಿಳಿದುಕೊಳ್ಳಬೇಕು, ಮೊದಲು ನಮ್ಮ ಬಾಯಿಯೇ ಹೊಲಸಾಗುತ್ತದೆ ಎಂದು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು, ನಮ್ಮ ಮನೆಯಲ್ಲಿಯೂ ಹೆಣ್ಣು ಮಕ್ಕಳಿದ್ದಾರೆ ಎಂದು. ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ಯೋಚಿಸಬೇಕು, ನಾಳೆ ನಮ್ಮ ಜೀವನದಲ್ಲೂ ಏನಾಗುತ್ತದೆಯೋ ಎಂದು. ಮಾಡುವ ಪ್ರತಿಯೊಂದು ತಪ್ಪಿಗೂ ಕ್ಷಮೆ ಇರಬಹುದು. ಆದರೆ ಪ್ರತಿ ಬಾರಿಯೂ ನಡೆಯುವ ತಪ್ಪು ಕೇವಲ ತಪ್ಪಾಗಿರುವುದಿಲ್ಲ, ಅದು ಮೋಸವೂ ಆಗಿರಬಹುದು. ಆಕಸ್ಮಿಕವಾಗಿ ನಡೆದ ತಪ್ಪನ್ನು ಕ್ಷಮಿಸಿ. ಆದರೆ ಉದ್ದೇಶಪೂರ್ವಕವಾಗಿ ಮಾಡಿದ ತಪ್ಪನ್ನು ಗಮನಿಸಿ, ಯೋಚಿಸಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾನೆ. ನಂತರ ಅದೇ ಆರೋಗ್ಯವನ್ನು ಮರಳಿ ಪಡೆಯಲು ತನ್ನ ಐಶ್ವರ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕಳೆದುಕೊಳ್ಳುತ್ತಾನೆ. ಇದೇ ಜೀವನದ ದೊಡ್ಡ ವಿಪರ್ಯಾಸ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದಕ್ಕಾಗಿಯೇ ನಡೆದಿದೆ ಎಂದು ನಂಬು. ಈಗ ನಡೆಯುತ್ತಿರುವುದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ. ಮುಂದೆ ನಡೆಯುವುದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಆದ್ದರಿಂದ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸದೆ ವರ್ತಮಾನವನ್ನು ಸಂತೋಷದಿಂದ ಬದುಕು. ತಪ್ಪುಗಳನ್ನು ಹುಡುಕುತ್ತಾ ಹೊರಟರೆ ಎಲ್ಲರಲ್ಲಿಯೂ ಸಿಗುತ್ತವೆ. ಆದರೆ ವ್ಯಕ್ತಿ ಮುಖ್ಯ ಎನ್ನಿಸಿದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಲು ಕಲಿಯಬೇಕು. ಇಂದಿನ ಬಡತನ ನಾಳೆ ಹೋಗಬಹುದು, ಇಂದಿಲ್ಲದ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ ಮತ್ತು ಪ್ರೀತಿ ಮತ್ತೆ ಹಿಂದಿರುಗುವುದಿಲ್ಲ. ದುಡಿದರೆ ಜಗತ್ತಿನಲ್ಲಿ ಎಲ್ಲಿಯಾದರೂ ನಮ್ಮದೇ ಆದ ಸ್ಥಾನವನ್ನು ಪಡೆಯಬಹುದು. ಆದರೆ ಸ್ಮಶಾನದಲ್ಲಿ ಒಂದು ಜಾಗ ಪಡೆಯಲು ಮಾತ್ರ ಜೀವವನ್ನೇ ಕೊಡಬೇಕು. ಇದೇ ಈ ಸೃಷ್ಟಿಕರ್ತನ ನಿಯಮ. ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣವೇ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಹೆಚ್ಚು ಮೌಲ್ಯಯುತ. ದೀಪವು ಶ್ರೀಮಂತನ ಮನೆಯಲ್ಲೂ ಬಡವನ ಮನೆಯಲ್ಲೂ ಒಂದೇ ರೀತಿಯ ಬೆಳಕನ್ನು ನೀಡುತ್ತದೆ. ನಮ್ಮ ಸ್ವಭಾವವೂ ದೀಪದಂತಿರಬೇಕು. ಎಲ್ಲಿ ಹೋದರೂ ಹೇಗೆ ಇದ್ದರೂ ನಮ್ಮ ಒಳ್ಳೆಯತನವನ್ನು ಉಳಿಸಿಕೊಳ್ಳಬೇಕು. ನಮ್ಮನ್ನು ನಂಬಿದವರ ಮನಸ್ಸನ್ನು ಎಂದಿಗೂ ನೋಯಿಸಬಾರದು. ನೀವು ಮಾಡುವ ಕರ್ಮದ ಮೇಲೆ ನಂಬಿಕೆ ಇಡಿ, ರಾಶಿಯ ಮೇಲಲ್ಲ. ಶ್ರೀರಾಮ ಮತ್ತು ರಾವಣ ಇಬ್ಬರಿಗೂ ಒಂದೇ ರಾಶಿ ಎಂದು ಹೇಳಲಾಗುತ್ತದೆ. ಆದರೆ ಅವರವರ ಕರ್ಮದ ಫಲವನ್ನು ಅವರವರೇ ಅನುಭವಿಸಿದರು. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆಯೇ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ಕೆಲವೊಮ್ಮೆ ದುಃಖವನ್ನು ನೀಡುತ್ತಾನೆ. ಅದು ಶಿಕ್ಷೆಯಲ್ಲ, ಶಿಕ್ಷಣ. ದುಃಖದಲ್ಲಿರುವವರ ಬಳಿ ಕರೆಯದೆಯೇ ಹೋಗಬೇಕು. ಸಂತೋಷಕ್ಕೆ ಕರೆದಾಗ ಮಾತ್ರ ಹೋಗಬೇಕು. ಕಷ್ಟದಲ್ಲಿರುವವರಿಗೆ ಕೇಳದೆಯೇ ಸಹಾಯ ಮಾಡಬೇಕು. ಇಷ್ಟಕ್ಕೆ ಕೇಳಿದಾಗ ಮಾತ್ರ ಕೊಡಬೇಕು. ಇದೆ ಎಂದು ತೋರಿಸಬಾರದು, ಇಲ್ಲವೆಂದು ಸಾರಬಾರದು. ಇದ್ದು ಇಲ್ಲದಂತೆ ಬದುಕುವುದೇ ನಿಜವಾದ ಮಹತ್ವ. ತಂದೆಯ ಕೋಪ ದಾರಿ ತೋರಿಸುತ್ತದೆ, ತಾಯಿಯ ಕೋಪ ಹೊಟ್ಟೆ ತುಂಬಿಸುತ್ತದೆ, ಗುರುವಿನ ಕೋಪ ವಿದ್ಯೆ ಕಲಿಸುತ್ತದೆ, ಶತ್ರುವಿನ ಕೋಪ ಅನುಭವದ ಪಾಠ ಕಲಿಸುತ್ತದೆ. ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವವರ ಹೃದಯದಲ್ಲಿ ಪ್ರೀತಿ ತುಂಬಿರುತ್ತದೆ. ಕೆಟ್ಟ ದಿನಗಳು ಶಾಶ್ವತವಲ್ಲ. ಆದ್ದರಿಂದ ಸಮಾಧಾನದಿಂದ ಎದುರಿಸು. ಭಯಪಡಬೇಡ. ನಾನು ಯಾರಿಗೂ ಬೇಡವಾದವನು ಎಂದು ಎಂದಿಗೂ ಅಳಬೇಡ. ಒಂದು ದಿನ ನಿನ್ನ ಮೌಲ್ಯ ಎಲ್ಲರಿಗೂ ತಿಳಿಯುವ ಸಮಯ ಖಂಡಿತ ಬರುತ್ತದೆ. ಸಿಹಿ ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿರುತ್ತದೆ. ಉಪ್ಪು ನೀರಿನಿಂದ ತುಂಬಿರುವ ಸಮುದ್ರ ಮಾತ್ರ ಅಬ್ಬರಿಸುತ್ತಿರುತ್ತದೆ. ಅದೇ ರೀತಿ ಅಜ್ಞಾನಿ ಗರ್ಜಿಸುತ್ತಾನೆ, ಜ್ಞಾನಿ ಮೌನವಾಗಿರುತ್ತಾನೆ. ನೀವು ಮನೆಯಿಂದ ತೆಗೆದುಕೊಂಡು ಹೋದ ಬಾಳೆಹಣ್ಣು ಕೇವಲ ಹಣ್ಣಾಗಿರುತ್ತದೆ. ಅದೇ ಹಣ್ಣನ್ನು ದೇವರ ಸನ್ನಿಧಿಯಲ್ಲಿ ಅರ್ಪಿಸಿ ಮರಳಿ ತಂದಾಗ ಅದು ಪ್ರಸಾದವಾಗುತ್ತದೆ. ಹಣ್ಣು ಬದಲಾಗಿಲ್ಲ, ಅದನ್ನು ನೋಡುವ ನಮ್ಮ ದೃಷ್ಟಿ ಬದಲಾಗಿದೆ.
ದೃಷ್ಟಿ ಸರಿಯಾಗಿದ್ದರೆ ಸೃಷ್ಟಿಯೇ ಸುಂದರವಾಗಿರುತ್ತದೆ. ಪ್ರಾರ್ಥನೆ ಫಲಿಸುತ್ತದೆ ಎಂಬುದು ಎಷ್ಟು ಸತ್ಯವೋ, ಶಾಪವೂ ಫಲಿಸುತ್ತದೆ ಎಂಬುದು ಅಷ್ಟೇ ಸತ್ಯ. ಆದ್ದರಿಂದ ಯಾರಿಗಾದರೂ ನೋವು ನೀಡುವ ಮೊದಲು ಆ ನೋವಿನ ತೀವ್ರತೆಯನ್ನು ಒಮ್ಮೆ ಯೋಚಿಸಿ. ಶ್ರೀಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.